BA ಪ್ರಥಮ ಸೆಮಿಸ್ಟರ್‌ನ ಪ್ರೀತಿ ತುಂಬಿದ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಭಾಗ 1ರಲ್ಲಿ 4 ಘಟಕಗಳನ್ನು ಚರ್ಚೆ ಮಾಡಿದ್ದೇನೆ. ಉಳಿದ 5 ಮತ್ತು ಕೌಶಲ್ಯ ಕನ್ನಡದವರೆಗೂ ಕೂಡ ಈ 2ನೇ ಘಟಕದಲ್ಲಿ 2ನೇ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಒಂದೇ ಘಟಕದಲ್ಲಿ ಇಡೀ ಪೂರ್ಣವಾದ ಅಭ್ಯಾಸ ಪುಸ್ತಕವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅದು ಓದಲಿಕ್ಕೆ ಬರಲಿಕ್ಕೆ ನಿಮಗೆ ಒಂದು ದೀರ್ಘವಾದ ಸಮಯ ಅನಿಸ್ಬೋದು. ಅದಕ್ಕಾಗಿ ಇಲ್ಲಿ ಅಭ್ಯಾಸ ಪುಸ್ತಕದಲ್ಲಿ ಭಾಗ 1 ಭಾಗ 2 ಮಾಡಿಕೊಂಡು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇದರ ಲಿಂಕ್ಗಳನ್ನು ಭಾಗ 1ರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಹಾಕಿರ್ತೇನೆ. ಭಾಗ 2ರಲ್ಲಿ 1ನೇ ಭಾಗದ ಲಿಂಕನ್ನು ಹಾಕಿರ್ತೀನಿ. ವಿದ್ಯಾರ್ಥಿಗಳು ಎರಡನ್ನೂ ಕೂಡ ಇಲ್ಲಿ ನೋಡಿಕೊಳ್ಳಿ. ಈಗ ಘಟಕ 2ರಲ್ಲಿ ಬರುವಂಥ ವಚನಕಾರರ ವಿಚಾರ ಕ್ರಾಂತಿ ನೋಡುತ್ತಾ ಸಾಗೋಣ. ಈಗಾಗಲೇ ಕಲ್ಕಿ ಅನ್ನುವಂಥ ಪದ್ಯವನ್ನು ಮೊದಲನೇ ವಿಡಿಯೋದಲ್ಲಿ ನೋಡಿದ್ದೇವೆ. ಈಗ ವಚನಕಾರರ ವಿಚಾರ ಕ್ರಾಂತಿ GS ಶಿವರುದ್ರಪ್ಪನವರು ಬರೆದ ಅತ್ಯಂತ ಸುಂದರವಾಗಿರುವಂಥ ಒಂದು ಗದ್ಯ. ಸಂಪೂರ್ಣ ಒಂದು ವಾಕ್ಯದ ಉತ್ತರ, ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. GS ಶಿವರುದ್ರಪ್ಪನವರ ಹುಟ್ಟೂರು ಯಾವುದು? ಇವರ ಹುಟ್ಟೂರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮ. GSS ಅವರ PhD ಮಹಾಪ್ರಬಂಧ ಯಾವುದು? ಉತ್ತರ ಸೌಂದರ್ಯ ಸಮೀಕ್ಷೆ ಎಂಬ ಮಹಾಪ್ರಬಂಧಕ್ಕೆ ಅವರಿಗೆ ಅವರು PhDಯನ್ನು ಪಡೆದರು. ಕನ್ನಡ ನಾಡಿನ ಇತಿಹಾಸದಲ್ಲಿ ಸಂಕ್ರಮಣ ಕಾಲ ಯಾವುದು? ಉತ್ತರ ಹೀಗಿದೆ: 12ನೇ ಶತಮಾನದ ಶರಣರ ಏಳಿಗೆಯನ್ನು ಸಂಕ್ರಮಣ ಕಾಲವೆಂದು ಕರೆಯಬಹುದು. ದೇಹವೆಂಬ ದೇವಾಲಯದ ಕಳಸ ಯಾವುದು? ಶಿರವೇ ಹೊನ್ನ ಕಳಸವಾಗಿದೆ. ದೇಹವೆಂಬ ದೇವಾಲಯದ ಕಳಸವು ಶಿರವೇ ಹೊನ್ನ ಕಳಶವಾಗಿದೆ. ಇಲ್ಲಿ GS ಶಿವರುದ್ರಪ್ಪನವರ ಕುರಿತಾಗಿ ಟಿಪ್ಪಣಿ ಇದೆ. GSS ಎಂದೇ ಕನ್ನಡ ನಾಡಿಗೆ ಚಿರಪರಿಚಿತರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಕನ್ನಡ ಅಗ್ರಗಣ್ಯ ಕವಿಗಳಲ್ಲಿ ಪ್ರಮುಖರು. ಇವರ ಜನನವಾದದ್ದು 1926 ಫೆಬ್ರವರಿ 7ರಂದು. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಅವರು ಜನಿಸ್ತಾರೆ. ನಾಟಕಕಾರ, ಕವಿ, ವಿಮರ್ಶಕ, ಸಂಶೋಧಕ, ಪ್ರಾಧ್ಯಾಪಕರಾಗಿ ಜನಮಾನಸದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಇವರ ಕೃತಿಗಳು ಮುಖ್ಯವಾಗಿ ಸಮಗಾನ, ಚೆಲುವು, ಒಲವು, ಕೀರ್ತವಾಣಿ, ಎದೆ ತುಂಬಿ ಹಾಡಿದನು, ಪ್ರೀತಿ ಇಲ್ಲದ ಮೇಲೆ, ಸಾಹಿತ್ಯ ಸಮೀಕ್ಷೆ, ಮಹಾಕಾವ್ಯ ಸ್ವರೂಪ, ಕನ್ನಡ ವಿಷಯ, ನೆಲೆ ಬಲೆ ಇತ್ಯಾದಿ. ಇಲ್ಲಿ ದೀರ್ಘ ಉತ್ತರಗಳು 5 ಅಂಕಕ್ಕಾಗಿರ್ಬೋದು ಅಥವಾ 10 ಅಂಕಕ್ಕಾಗಿರ್ಬೋದು. ವಚನಕಾರರ ವಿಚಾರ ಕ್ರಾಂತಿ ಲೇಖನದ ಆಶಯಗಳು ಮತ್ತು ಪ್ರಸ್ತುತತೆಯನ್ನು ಕುರಿತು ಚರ್ಚಿಸಿ ಅಂತ ಇದೆ. ಸಮಾಜದಲ್ಲಿ ಬೇರೂರಿದ್ದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಲಿಂಗತ್ವ ಅಸಮಾನತೆಯಿಂದ ತಲ್ಲಣಿಸುತ್ತಿದ್ದ ಸಮಾಜಕ್ಕೆ ವೈಚಾರಿಕತೆಯ ಸ್ಪರ್ಶ ನೀಡಿದವರು ವಚನಕಾರರು. ಪಂಡಿತ ಮಂಡಳಿಯಲ್ಲಿ ವಿಜೃಂಭಿಸುತ್ತಾ ಜನರಿಂದ ದೂರವಾಗಿದ್ದ ಸಾಹಿತ್ಯವನ್ನು ತಮ್ಮ ಅನುಭಾವಿಕ ನುಡಿಗಳೆಂಬ ವಚನಗಳಿಂದ ಜನರ ಬಳಿಗೆ ಸರಳವಾದ ಭಾಷೆಯಲ್ಲಿ ಜನರಿಗೆ ಅರಿವು ಮೂಡಿಸಲು ಶ್ರಮಿಸಿದವರು. ಸಾಮಾಜಿಕ ಜೀವನದಲ್ಲಿ ಹಾಸುಹೊಕ್ಕಾಗಿದ್ದ ಏರುಪೇರುಗಳನ್ನು, ಅದರ ದೋಷಗಳನ್ನು ವಿಚಾರಪೂರ್ವಕವಾಗಿ ನಿರಾಕರಿಸಿದರು. ವೇದಶಾಸ್ತ್ರ, ಆಗಮ, ತರ್ಕಗಳ ಆಸರೆಯಲ್ಲಿ ಜರುಗುತ್ತಿದ್ದ ಅಮಾನವೀಯ ಸಂಗತಿಗಳನ್ನು ತಿರಸ್ಕರಿಸಿದ್ದರು. ಮನುಷ್ಯನ ಸ್ವಭಾವದ ಹಿನ್ನೆಲೆಯಲ್ಲಿ ಅನುಭವಕ್ಕೆ ಬಂದಿರುವ ವಿಚಾರಗಳನ್ನು ಎತ್ತಿ ಹಿಡಿದರು. ಆಧ್ಯಾತ್ಮಿಕ ಸಾಧನೆಗೆ ಇರುವ ಕಠಿಣವಾದ ಮಾರ್ಗಗಳನ್ನು ಪುನರ್ವಿಮರ್ಶೆ ಮಾಡಿ ಸನ್ಯಾಸ, ತಪಸ್ಸು, ಸಂಸ್ಕಾರವನ್ನು ವಚನಕಾರರು ಸಮನ್ವಯಗೊಳಿಸಿದರು. ವಚನಕಾರರು ಗಂಡು ಹೆಣ್ಣಿನ ನಡುವಿನ ಶ್ರೇಷ್ಠತೆಯ ವ್ಯಸನವನ್ನು ಕರೆದರು. ಆ ಮೂಲಕ ಸ್ತ್ರೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದರು. ಮೃತ್ಯಲೋಕ, ದೇವಲೋಕ ಬೇರಿಲ್ಲವೆಂಬುದನ್ನು ತಿಳಿಸಿದರು. ಹಾಗೆಯೇ ಮುಂದುವರಿಯುತ್ತಾ, ಮಠ ಬೇಕೋ, ಪರ್ವತ ಬೇಕೋ, ಜನ ಬೇಕೋ, ನಿರ್ಜನ ಬೇಕೋ, ಚಿತ್ತ ಸಮಾಧಾನವುಳ್ಳ ಶರಣರಿಗೆ ಎನ್ನುವುದು ವೈಚಾರಿಕ ಪ್ರಶ್ನೆ. ತಪಸ್ಸಿನ ಹೆಸರಿನಲ್ಲಿ ದೇಹದಂಡನೆ ಮಾಡುವುದು ಕುರಿತು ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೇ ಅಯ್ಯ ಎಂದು ಬಸವಣ್ಣನವರು ಕೇಳುತ್ತಾರೆ. ದೇಹದಂಡನೆ ಎಂಬುದು ಅದರೊಂದಿಗೆ ಹುತ್ತವನ್ನು ಬಡಿಯುವುದು ವ್ಯರ್ಥ ಪ್ರಯತ್ನ. ಒಳಗಿನ ವಿಷ ತುಂಬಿಕೊಂಡ ಹಾವು ಇದ್ದ ಹಾಗೆಯೇ ಇರುತ್ತದೆ. ಅದುದ್ದರಿಂದಲೇ ಇದ್ದ ಮನಸ್ಸು ಒಳಗೆ ಇದ್ದ ಹಾಗೆ ಇರುತ್ತದೆ. ಆದರೆ ಆ ಒಳಮನಸ್ಸನ್ನು ಹದಗೊಳಿಸುವುದೇ ನಿಜವಾದ ಸನ್ಯಾಸವಾಗಿದೆ. ಅದಕ್ಕಾಗಿ ಸಂಸಾರವನ್ನಾಗಲಿ ಗೃಹಸ್ಥ ಧರ್ಮವನ್ನಾಗಲಿ ಬಿಡಬೇಕಾಗಿಲ್ಲ.
ಜೇಡರ ದಾಸಿಮೈ ಹೇಳುವಂತೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುವುದು ಶಿವಂಗೆ ಎಂದು ಹಾವಿನ ಬಾಯ ಹಲ್ಲ ಕಳೆದು ಹಾವಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಎನ್ನುತ್ತಾಳೆ ಅಕ್ಕಮಾದೇವಿ. ಹೀಗೆ ತಮ್ಮ ವಚನಗಳ ಮೂಲಕ ಅಂಧಶ್ರದ್ಧೆಯನ್ನು ತೊಡೆದು ಹಾಕಲು ಪ್ರಯತ್ನಿಸಿದರು ಶರಣರು. ದೇವರ ಕಲ್ಪನೆಯು ಐತಿಹಾಸಿಕವಾಗಿ ನಿಸರ್ಗದಿಂದ ದೇಗುಲಕ್ಕೆ ಬಂದದ್ದು, ದೇಗುಲದಿಂದ ವ್ಯಕ್ತಿಯ ದೇಹಕ್ಕೆ ಸ್ಥಳಾಂತರವಾದದ್ದು. ದೇವಸ್ಥಾನದ ಬದಲು ದೇಹವೇ ದೇಗುಲವಾದದ್ದು ತೀರ ಮಹತ್ವದ ಬದಲಾವಣೆಯಾಗಿದೆ. ಇದರಿಂದ ದೇವರು ಎನ್ನುವುದು ನಮ್ಮಿಂದ ಆಚೆ ಅಲ್ಲ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು 6ನೇ ಘಟಕ ಎಂಟನ ಪುಂಗಿ. KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದ ಅತ್ಯಂತ ಲಲಿತವಾಗಿರುವಂಥ ಒಂದು ಕತೆ ಎಂಟನ ಪುಂಗಿ ಅನ್ನುವಂಥದ್ದನ್ನು ಈಗ ಚರ್ಚಿಸೋಣ. KP ಪೂರ್ಣಚಂದ್ರ ತೇಜಸ್ವಿಯವರು ಬರೀತಾರೆ ಎಂಟನ ಪುಂಗಿ ಅಂತೆ. ಒಂದು ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. KP ಪೂರ್ಣಚಂದ್ರ ತೇಜಸ್ವಿ ಅವರ ಪೂರ್ಣ ಹೆಸರೇನು ಅಂತಿದೆ. ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಅನ್ನೋದು ಅವರ ಪೂರ್ಣ ಹೆಸರಾಗಿದೆ. ತೇಜಸ್ವಿಯವರ ಕತೆ, ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ಹೆಸರಿಸಿ ಅಂತೆ. ಕಿರುಗೂರಿನ ಗಯ್ಯಾಳಿಗಳು, ಮುಖ್ಯವಾಗಿ ಇಲ್ಲಿ ಕಿರುಗೂರಿನ ಗಯ್ಯಾಳಿಗಳು, ಜುಗಾರಿ ಕ್ರಾಸ್, ಅಬಚೂರಿನ ಪೋಸ್ಟ್ ಆಫೀಸು ಇತ್ಯಾದಿಗಳು. ಎಂಟನು 2ನೇ ಬಾರಿ ನಾಗರಹಾವು ಹಿಡಿಯಲು ಲೇಖಕರಿಂದ ಎಷ್ಟು ಸಂಭಾವನೆ ಪಡೆದನು? ಉತ್ತರ 5 ರೂಪಾಯಿ ಸಂಭಾವನೆ ಪಡೆದನು. ಎಂಟನು ಹಾವಿನಿಂದ ಹೇಗೆ ತನ್ನನ್ನು ರಕ್ಷಿಸಿಕೊಂಡನು? ಹಾವಿನ ಹೊಟ್ಟೆಗೆ ಚೂರಿ ಹಾಕಿ ಆತ ತಪ್ಪಿಸಿಕೊಂಡನು. ಇಲ್ಲಿ ದೀರ್ಘ ಉತ್ತರ. KP ಪೂರ್ಣಚಂದ್ರ ತೇಜಸ್ವಿಯವರ ಕುರಿತಾದ ಟಿಪ್ಪಣಿ. KP ಪೂಂತೆ ಎಂದೇ ಪ್ರಸಿದ್ಧರಾಗಿರುವ ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿಯವರು ಬಹುಮುಖ ಪ್ರತಿಭೆಯ ವಿಶಿಷ್ಟ ಕವಿಯಾಗಿದ್ದಾರೆ. ಇವರ ಜನನ ಆಗಸ್ಟ್ 8, 1938ರಲ್ಲಿ ಜನನ ಆಗ್ತದೆ. ತಂದೆ ಕುವೆಂಪು, ತಾಯಿ ಹೇಮಾವತಿ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಶಿವಮೊಗ್ಗದಲ್ಲಿ ಮುಗಿಸಿ ನಂತರ BA ಆನರ್ಸ್ ಪದವಿಯನ್ನು ಪಡೆದು ಕೃಷಿಯನ್ನೇ ಜೀವನಾಧಾರ ಮಾಡಿಕೊಂಡು ಬದುಕಿದರು. ಕನ್ನಡ ಸಾಹಿತ್ಯ ಲೋಕಕ್ಕೆ ಕತೆ, ಕಾದಂಬರಿ, ಪ್ರವಾಸ ಕಥನಗಳು ಹೀಗೆ ಹಲವಾರು ಸಾಹಿತ್ಯ ಕೃತಿಗಳನ್ನು ಅವರು ನೀಡಿದ್ದಾರೆ. ಇಲ್ಲಿ ದೀರ್ಘ ಉತ್ತರದ ಪ್ರಶ್ನೆ ಹೀಗಿದೆ. ಎಂಟನ ಕಣ್ಕಟ್ಟುಗಳನ್ನು ಕಂಡುಹಿಡಿಯುವಲ್ಲಿ ಲೇಖಕರು ಮತ್ತೆ ವಿಫಲವಾದ ಬಗೆಯನ್ನು ವಿವರಿಸಿ ಅಂತ ಇದೆ. ಅವತ್ತು ಎಂಟ ಪುಂಗಿ ಊದಿ ಹಲವಾರು ಹಾವುಗಳನ್ನು ನಮ್ಮ ಮನೆಯ ಪಕ್ಕದಲ್ಲಿಯೇ ಹಿಡಿದುಬಿಟ್ಟ. ಕಟ್ಟು ಹಾವು, ನಾಗರ ಹಾವು, ಕೊಳಕುಮಂಡಲ ಹಾವು ಇತ್ಯಾದಿಗಳನ್ನು ಆತ ಹಿಡಿದುಬಿಟ್ಟ. ಆತ ಹಾವಿನ ಬಾಲವನ್ನು ಹಿಡಿದು ಹೊರಗೆ ಎಳೆದದ್ದನ್ನು ನೋಡಿ ಕಂಗಾಲಾಗಿ ಬಿಟ್ಟೆ. ಆದರೆ ಕರಿಯಪ್ಪ, ಸುಳೆ ಮಗ, ನಿಮ್ಮ ಹತ್ರ ಕಾಸು ಕಿತ್ಕೊಳ್ಳೋದಕ್ಕೆ ಇವೆಲ್ಲ ಕಣ್ಕಟ್ಟು ಮಾಡ್ತಾನೆ. ನಮ್ಮ ಹತ್ರ ಊದಲಿ ನೋಡೋಣ ಅವನ ಪುಂಗಿನ ಎಂದು ನನ್ನ ತಲೆಯನ್ನು ತುಂಬಿದ. ಅವನು ಸಾಕಿದ ಹಾವನ್ನು ತಂದು ಮೊದಲೇ ನಿಮ್ಮ ಮನೆಯ ಹತ್ತಿರ ಗೊತ್ತಿಲ್ಲದ ಹಾಗೆ ಬಿಟ್ಟು ಬಿಡುತ್ತಾನೆ. ಆಮೇಲೆ ಬಂದು ಪುಂಗಿ ಊದಿ ಅವನೇ ಹಿಡಿತಾನೆ. ಕಾಡಿನ ಹಾವುಗಳು ಮನುಷ್ಯರು ಕರೆದರೆ ಎಲ್ಲಾದರೂ ಬಂದು ಹಲ್ಲು ಕೀಳಿಸಿಕೊಳ್ಳುತ್ತವೆಯೇ? ಹೊಟ್ಟೆಪಾಡಿಗಾಗಿ ಇವೆಲ್ಲ ಆತ ಕಣ್ಕಟ್ಟನ್ನು ಕಟ್ತಾನೆ ಅವನು ಎಂದರು. ನಾನು ಅವನ ಮೋಸವನ್ನು ಬಯಲು ಮಾಡಬೇಕೆಂದು ಕಾಯುತ್ತಿದ್ದಾಗ ಒಮ್ಮೆ ನನಗೆ ಸಕಲೇಶಪುರದಲ್ಲಿ ಭೇಟಿಯಾದ. ಇನ್ನೊಂದು ಸಾರಿ ಸಿಕ್ಕರೆ ಇವನ ಕಣ್ಕಟ್ಟುಗಳನ್ನು ಎಲ್ಲ ಬಯಲು ಮಾಡಬೇಕೆಂದು ನಿರ್ಧರಿಸಿದ್ದೆ. ಅವನು ಪುಂಗಿ ಊದುತ್ತಿರಬೇಕಾದರೆ ನನ್ನ ಜೊತೆಗೆ ಮಾರನನ್ನು, ಪ್ಯಾರನನ್ನು ಕರೆದುಕೊಂಡು ಹೋಗಿದ್ದೆ. ಕರೆದು ಒಂದೊಂದು ಕಡೆ ಒಬ್ಬೊಬ್ಬರನ್ನು ಕಾವಲಿಗೆ ನಿಲ್ಲಿಸಿದೆ. ಇವನ ಪುಂಗಿ ಸಂಗೀತಕ್ಕೆ ನಿಜಕ್ಕೂ ಹಾವು ಬರುತ್ತವೆಯೋ ಇಲ್ಲವೋ, ಏನಾದರೂ ಮೋಸ ನಡೆಯುತ್ತಿದೆಯೋ ಕಣ್ಣಿಟ್ಟು ನೋಡಿರಿ ಎಂದು ಅವರಿಬ್ಬರಿಗೂ ಹೇಳಿದೆ. ನಾನು ಅಷ್ಟೇ ಜಾಗರೂಕತೆ ವಹಿಸಿದ್ದರಿಂದ ಹೋದ ಸಾರಿಯಷ್ಟು ಸುಲಭದಲ್ಲಿ ಈ ಸಾರಿ ಮೋಸ ಮಾಡಲು ಸಾಧ್ಯವಿಲ್ಲ. ಇವನ ಕಳ್ಳಾಟ ಎಲ್ಲ ಬಯಲಾಗ್ತದೆ. ಇವೆಲ್ಲ ಈತನ ಕಣ್ಕಟ್ಟು, ಇಲ್ಲವೇ ಇವನು ಹಾವು ಹಿಡಿಯದೆ ಹಿಂದಿರುಗಬೇಕಾಗುತ್ತದೆ ಅಷ್ಟೇ ಎಂದು ಊಹಿಸಿದ್ದೆ. ಎಂಟ ಅತ್ತಿತ್ತ ಹಲವು ದಿಕ್ಕುಗಳಿಗೆ ಪುಂಗಿ ಊದುತ್ತಿದ್ದವನು ಕೊಂಚ ಹೊತ್ತಿನ ನಂತರ ಒಂದೇ ದಿಕ್ಕಿಗೆ ಊದತೊಡಗಿದ. ಏನೋ ಇಲ್ಲಿ ಒಂದು ಹಾವು ಬರಲಿಲ್ವಲ್ಲೋ ಎಂದು ಚುಡಾಯಿಸಿದೆ. ಇಲ್ಲೆಲ್ಲೋ ಒಂದು ಹಾವಿದೆ ಸ್ವಾಮಿ, ಪುಂಗಿಯ ಕಣ್ಣು ಕಟ್ಟಿದೆ ಎಂದ. ಅಷ್ಟರಲ್ಲಿ ಎಂಟ, ಅಯ್ಯಯ್ಯೋ ಸ್ವಾಮಿ,
ಇತ್ಲಾಗೆ ಬನ್ನಿ, ನೋಡಿ ನಿಮ್ಮ ಕಾಲಡಿಯಲ್ಲೇ ನಾಗರ ಹಾವು ಹಾವು ಎಂದು ಕೂಗಿದ. ನಾನು ಬೆಚ್ಚಿ ಬಿದ್ದು ಎಂಟನ ಕಡೆಗೆ ನೆಗೆದೆ. ಪ್ಯಾರ ಮತ್ತು ಮಾರ ಅಯ್ಯಯ್ಯೋ ಎಂದು ಓಡಿದರು. ಗದೆಯಳು ಘಟಕ 7ನೇ ಘಟಕ. ಮೊಸರು ಅವಲಕ್ಕಿ. ಸುನಂದ ಬೆಳಗಾಂವ್ಕರ್ ಅವರು ಬರೆದ ಸುಂದರವಾದ ಮೊಸರು ಅವಲಕ್ಕಿ ಕುರಿತಾದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಸುನಂದ ಬೆಳಗಾಂವ್ಕರ್ ಅವರ ಜನ್ಮಸ್ಥಳ ಯಾವುದು? ಧಾರವಾಡದಲ್ಲಿ ಅವರು ಜನಿಸ್ತಾರೆ. ಅದು ಅವರ ಜನ್ಮಸ್ಥಳವಾಗಿದೆ. ಸುನಂದ ಬೆಳಗಾಂವ್ಕರ್ ಅವರ ಪತಿ ಹೆಸರೇನು? ಪತಿ ಬಿಂದುರಾವ್ ಬೆಳಗಾಂವ್ಕರ್ ಅನ್ನುವುದು ಅವರ ಪತಿ ಹೆಸರಾಗಿದೆ. ಕಜ್ಜಾಯ ಪ್ರಬಂಧ ಸಂಕಲನದ ಕರ್ತೃ ಯಾರು? ಕಜ್ಜಾಯ ಪ್ರಬಂಧ ಸಂಕಲನದ ಕರ್ತೃ ಸುನಂದ ಬೆಳಗಾಂವ್ಕರ್ ಅವರು. ಮೊಸರು ಅವಲಕ್ಕಿ ಪ್ರಬಂಧವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ? ಸುನಂದ ಬೆಳಗಾಂವ್ಕರ್ ಅವರ ಕಜ್ಜಾಯ ಕೃತಿಯಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು. ಸುನಂದ ಬೆಳಗಾಂವ್ಕರ್ ಅವರ ಬಗ್ಗೆ ಟಿಪ್ಪಣಿ ಹೀಗಿದೆ. ಮಹಿಳಾ ಲೇಖಕಿಯರಲ್ಲಿ ಪ್ರಮುಖರಾದ ಸುನಂದ ಬೆಳಗಾಂವ್ಕರ್ ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ಅನೇಕ ಕೃತಿಗಳನ್ನು ನೀಡಿದ್ದಾರೆ. ಇವರ ಜನ್ಮಸ್ಥಳ ಧಾರವಾಡ. ಪತಿ ಬಿಂದುರಾವ್ ಬೆಳಗಾಂವ್ಕರ್. ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಪದವಿಯನ್ನು ಪಡೆದ ಸುನಂದ ಬೆಳಗಾಂವ್ಕರ್ ಉತ್ತರ ಕರ್ನಾಟಕ ಶೈಲಿಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಪ್ರಮುಖವಾದ ಕೃತಿಗಳೆಂದರೆ ಕಜ್ಜಾಯ. ಇದು ಅವರ ಮೊದಲ ಕವನ ಪ್ರಬಂಧ ಸಂಕಲನವಾಗಿದೆ. ಮೃದಂಗದ ಕಥೆಗಳು, ನಾಸು, ಕಾಯಕ ಕೈಲಾಸ ಮತ್ತು ಜುವಾದಿ, ಶಾಲ್ಮಲಿ, ಕವಿತಾ ಸಂಕಲನ, ಕೈತುತ್ತು, ಕೊಡುವುದೇನು ಕೊಂಬುವುದೇನು ಇತ್ಯಾದಿ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಆಮೇಲೆ ಬಡತನದ ಇಲ್ಲಿ ಪ್ರಬಂಧ, ಈ ಘಟಕದಲ್ಲಿ ಬರುವ ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನು ನೋಡೋಣ. ಬಡತನದ ನಾನಾ ಮುಖಗಳನ್ನು ಪರಿಚಯಿಸುವ ಮೊಸರವಲಕ್ಕಿ ಪ್ರಬಂಧದ ಕುರಿತು ಬರೆಯಿರಿ ಅಂತ ಅಂದರೆ ಹೀಗೆ ಬರೀಬೇಕು. ವಾಸ್ತವ ಬದುಕಿನ ವಿದ್ಯಮಾನಗಳನ್ನು ಮತ್ತು ಅದರ ಒಳಗಿನ ಮಾನವ ಸಂಬಂಧಗಳ ಪರಿವೀಕ್ಷಣೆಯನ್ನು ಸುನಂದ ಬೆಳಗಾಂವ್ಕರ್ ಅವರ ಕೃತಿಯಲ್ಲಿ ಕಾಣಬಹುದು. ಲೇಖಕಿಯ ಈ ಅವಲೋಕನದಲ್ಲಿ ತ್ರಿಕಾಲಗಳ ಮುಖಾಮುಖಿ ಇದೆ. ಬಾಲ್ಯದ ನೆನಪಿನ ಬುತ್ತಿ ಅಗಾಧವಾಗಿದೆ. ಜೊತೆಗೆ ವರ್ತಮಾನದ ತುಡಿತಗಳು, ತಳುಕುಗಳು ಹಾಕಿಕೊಳ್ಳುತ್ತವೆ. ಭವಿಷ್ಯದ ಕನಸಿನ ಬಿಂಬಗಳು ಸೇರಿಕೊಂಡಿವೆ. ಮೊಸರವಲಕ್ಕಿ ಪ್ರಬಂಧವು ಒಂದು ಕುಟುಂಬದ ಕಥನವನ್ನು ಮೊಸರವಲಕ್ಕಿ ನೆಪದಲ್ಲಿ ಬಡತನದ ನಾನಾ ಮುಖಗಳನ್ನು ಪರಿಚಯಿಸುತ್ತಾ ಸಾಗುತ್ತದೆ. ಜೀವನದ ಏರಿಳಿತಗಳ ಚಿತ್ರಣವನ್ನು ನೀಡುತ್ತಾ ಅವಲಕ್ಕಿಯು ಬಡತನಕ್ಕೆ ಸಾಕ್ಷಿ ಒದಗಿದೆ. ಸಂಬಂಧಗಳನ್ನು ಬೆಸೆಯುತ್ತದೆ. ಹಿರಿಯರನ್ನು ಗೌರವದಿಂದ ಕಾಣುವ ಪರಿ, ಹಿರಿಯರೊಬ್ಬರು ತಾವು ತಿಂದಿರುವ ಮೊಸರವಲಕ್ಕಿಯನ್ನು ಸ್ಮರಿಸುವ ಪರಿ ಅಗಾಧವಾದದ್ದು. ಸಂಬಂಧಗಳು ನಾಟಕೀಯವಾಗುತ್ತಿರುವ ಇಂದಿನ ದಿನಗಳಲ್ಲಿ ಈ ಪ್ರಬಂಧವು ವಿಮರ್ಶೆ ಮಾಡಿಕೊಡುವಂತೆ ಪ್ರೇರಣೆ ಇದೆ. ಮೊಸರು ಅವಲಕ್ಕಿ ಎಂದರೆ ಮೊಸರು ಅವಲಕ್ಕಿ ಮೊಸರಲ್ಲ. ಮೊಸರು ಅವಲಕ್ಕಿಯ ರುಚಿ ಅವಲಕ್ಕಿಯ ಮೊಸರಿಗೆ ಬರದು. ಮೊಸರು ಕೆನೆ ಮೊಸರು ಆಗಿ ಗಟ್ಟಿ ಇರಬೇಕು. ಒಂದು ಗಡಿಗೆ ಮೊಸರಿದ್ದರಂತೂ ಬಲು ಸೊಗಸು. ಆ ಮೊಸರಿಗೆ ಅವಲಕ್ಕಿ ಉಪ್ಪು ಬೆರೆಸಿ ಜೊತೆಗೆ ಚಟ್ನಿ ಪುಡಿ ಉದುರಿಸಿದರೆ ಅದು ಪಂಚಪಕ್ವಾನ್ನವನ್ನು ಉಂಡಂತೆ. ಚೈತ್ರ ಪೂರ್ಣಿಮೆಯ ದಿನ ತೀರದಲ್ಲಿ ಮೊಸರವಲಕ್ಕಿ ತಿಂದವರಿಗೆ ಅದರ ರುಚಿಯೇ ಗೊತ್ತು. ಮನೆಯಲ್ಲಿ ಹಬ್ಬದ ದಿನ ಊಟ ಹೊತ್ತಾಗಲೆಲ್ಲ ಮೊಸರವಲಕ್ಕಿ ಕಲಸಿಕೊಟ್ಟರೆ ಅಥವಾ ಹಚ್ಚಿದ ಅವಲಕ್ಕಿಗೆ ಮೊಸರು ಹಾಕಿದರೆ ಆಗುವ ಸಂಭ್ರಮವೇ ವರ್ಣಾತೀತ. ಕೃಷ್ಣನ ಜನ್ಮಾಷ್ಟಮಿಯ ಚೈತ್ರ ಮಾಸದ ಗೌರಿಯನ್ನು ಕಳುಹಿಸುವ ದಿನ ಆ ಮೊಸರು ಅವಲಕ್ಕಿ ರುಚಿಸದ ರಸ ಸ್ಮೃತಿ ನಾನು ಈ ದಿನವರೆಗೂ ಮರೆತಿಲ್ಲ ಎಂದು ಸುನಂದ ಬೆಳಗಾಂವ್ಕರ್ ಅವರು ವಿಚಾರ. ನನ್ನ ತಾಯಿ ತವರು ಮನೆಗೆ ಹೋದಾಗಲೆಲ್ಲ ಅವಳ ಸೋದರತ್ತೆಯರು ಕಲಸುತ್ತಿದ್ದ ಮೊಸರು ಅವಲಕ್ಕಿಯು ನೆನಪಾಗುತ್ತದೆ. ಆ ವಿಧವೆ ಮಡಿ ಹೆಂಗಸು ರಾತ್ರಿ ಫಲಹಾರ ಮಾಡುವುದನ್ನೇ ಕಾಯುತ್ತಾ ಕುಳಿತಿರಬೇಕು. ಅವರು ಮಡಿ ಉಟ್ಟುಕೊಳ್ಳುವುದೇ ತನ್ನ ನಿದ್ರೆ ತುಂಬಿದ ಕಣ್ಣುಗಳನ್ನು ಬೆಳ್ಳಿಯ ಬಟ್ಟಲದಂತೆ ತೆಗೆದು ಕಳ್ಳ ಬೆಕ್ಕಿನಂತೆ ಅಡಿಗೆ ಮನೆಯನ್ನು ಸೇರಬೇಕು. ಸೇರಿ ಅವರನ್ನು ನೆನಪಿಸಿದಾಗೊಮ್ಮೆ ಹಿಟ್ಟು ಅವಲಕ್ಕಿಗಳ ಮೂಲಕ್ಕೆ ಹುಟ್ಟಿದಳು ಎಂಬ ಬೇಂದ್ರೆಯವರ ಮಾತು ಮರ್ಮಕ್ಕೆ ಹತ್ತುವಂಥದ್ದು. ಇನ್ನು 8 ಘಟಕ 8 ಇಲ್ಲಿ ಬರುವ 2 ಕವಿತೆಗಳು, VG ಭಟ್ ಅವರು ಬರೆದ 2 ಕವಿತೆಗಳು. ಇದರಲ್ಲಿ ಬರುವ ಪ್ರಮುಖವಾದ ಮುಖ್ಯ ಪ್ರಶ್ನೆಗಳನ್ನು ನೋಡೋಣ. VG ಭಟ್ ಅವರ ಪೂರ್ಣ ಹೆಸರೇನು?
ವಿಷ್ಣು ಗೋವಿಂದ ಭಟ್ ಎಂಬುದು ಅವರ ಪೂರ್ಣ ಹೆಸರಾಗಿದೆ. ವಿ ಜಿ ಭಟ್ ಅವರ 2 ಕವಿತೆಗಳನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ? ವಿ ಜಿ ಭಟ್ ಅವರ ಕಾವ್ಯ ವೇದನೆ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಕವಿಯ ಆತ್ಮಶೋಧನೆಯ ಕಥೆಯನ್ನು ಕೇಳಿ ಗಹಗಹಿಸಿ ನಕ್ಕವರು ಯಾರು? ಯತಿಯು ಕವಿಯ ಆತ್ಮಶೋಧನೆಯ ಕಥೆಯನ್ನು ಕೇಳಿ ಗಹಗಹಿಸಿ ನಕ್ಕನು. ಕಲಾವಿದನು ಕೃತಾರ್ಥನಾಗುವುದು ಯಾವಾಗ? ಚಿನ್ನರು ಆಡಲಿಕ್ಕೆ ಕಲಾವಿದನು ಮಣ್ಣಿನ ಗೊಂಬೆಯನ್ನು ರಚಿಸಿ ಆದನು ಕೃತಾರ್ಥ. ಇಲ್ಲಿ ಆತ್ಮಶೋಧನೆಯ ಕುರಿತಾದ ಟಿಪ್ಪಣಿ ಇದೆ. ಇಲ್ಲಿ ಈ ರೀತಿಯಾಗಿ ವಿದ್ಯಾರ್ಥಿಗಳು ಉತ್ತರಗಳನ್ನು ಬರೆಯಬಹುದು. ಆತ್ಮಶೋಧನೆ ತನ್ನೊಳಗಿದ್ದರೂ ಅದನ್ನು ಹೊರಗೆ ಹುಡುಕಿ ಕೊನೆಗೆ ಅರ್ಥ ಸಿಗದಿದ್ದಾಗ ಕಿಟಲ್ನಂತಹ ಶಬ್ದಕೋಶ ಮೊರೆ ಹೋಗಿ ಶಬ್ದಾರ್ಥ ತಿಳಿದುಕೊಂಡಿದ್ದೇವೆ. ಆತ್ಮ ಉದ್ಧಾರಕ್ಕಾಗಿ ಗುಡಿ, ಮಠ, ಮಂದಿರ, ಮಸೀದಿ, ಚರ್ಚುಗಳನ್ನು ಹುಡುಕುತ್ತಿದ್ದೇವೆ. ಆದರೆ ತನ್ನೊಳಗೆ ಇರುವ ಆತ್ಮಗೌರವ, ಆತ್ಮಸಾಕ್ಷಾತ್ಕಾರ, ಅರಿವೆಂಬ ಗುರುವನ್ನು ಮರೆತು ಬದುಕುತ್ತಿದ್ದೇವೆ. ವೇದ, ಪುರಾಣ, ಶಾಸ್ತ್ರ, ತತ್ವ ಸಿದ್ಧಾಂತಗಳಲ್ಲಿಯೂ ಆದರೂ ಆತ್ಮವಿದೆಯೇ ಎಂದು ಹುಡುಕಿದರೆ ಅವು ಬರೀ ಹೊತ್ತಿಗೆಗಳಾಗಿ ಕಂಡಿವೆ. ಹುಡುಕಿ 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 ದಣಿದ ಮಾನವನಿಗೆ ಕೊನೆಗೆ ಕಪಾಟಿನಲ್ಲಿ ಕುಳಿತ ಕಿಟಲ್ ಶಬ್ದಕೋಶದಲ್ಲಿ 153ನೇ ಪುಟದಲ್ಲಿ ಸಿಕ್ಕಿತು. ಕೇವಲ ಅದು ಬರೀ ಕೇವಲ ಅದು ಶಬ್ದಶಃ ಅರ್ಥ ಮಾತ್ರ. ಇನ್ನು ಆತ್ಮಶೋಧನೆಯ ಕುರಿತಾಗಿ ದೀರ್ಘ ಉತ್ತರದ ಪ್ರಶ್ನೆಗಳು ಅಥವಾ ದೀರ್ಘ ಉತ್ತರದ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ನಾವಿಲ್ಲಿ ಉತ್ತರಿಸಬಹುದು ಅನ್ನೋದನ್ನು ಕೊಟ್ಟಿದ್ದೇನೆ. 5 ಅಂಕಕ್ಕಾಗಿರ್ಬೋದು ಅಥವಾ 10 ಅಂಕಕ್ಕಾಗಿರ್ಬೋದು. ವಿದ್ಯಾರ್ಥಿಗಳು ಇದನ್ನು ಓದಿಕೊಂಡ್ರೆ ನಮಗೆ ಉಪಯುಕ್ತ. ಆತ್ಮಶೋಧನೆ ಮತ್ತು ರಚನೆಯಿಂದ ವಿಸರ್ಜನೆಗೆ ಕವಿತೆಗಳ ಆಶಯವೇನು ಚರ್ಚಿಸಿ ಅಂತ ಇದೆ. ನವಿರು, ಹಾಸ್ಯ, ಮೊರಚಾದ ವಿಡಂಬನೆ, ವೈಚಾರಿಕತೆ ಮುಂತಾದವು ವಿ ಜಿ ಭಟ್ ಅವರ ಪ್ರಮುಖವಾದ ಕಾಳಜಿಗಳು. ಅದರಲ್ಲಿಯೂ ದೇವರು, ಧರ್ಮದಂತಹ ಸೂಕ್ಷ್ಮ ಸಂಗತಿಗಳಲ್ಲಿ ಮೌಢ್ಯಗಳನ್ನು ತಿಳಿ ಹಾಸ್ಯದ ವಿಡಂಬನೆಯೊಂದಿಗೆ ಮನದಟ್ಟು ಮಾಡಿಸುವ ಶೈಲಿಯೇ ಸೋಜಿಗವಾಗಿದೆ. ಆತ್ಮಶೋಧನೆಯು ಅಂತಹ ಒಂದು ಸೋಜಿಗದ ಹೊನಲು. ಆತ್ಮವನ್ನು ಹೊರಗೆ ಹುಡುಕದೆ ತಮ್ಮೊಳಗೆ ಕಂಡುಕೊಳ್ಳಬೇಕೆಂಬ ಆಧ್ಯಾತ್ಮಿಕ ಸಂಗತಿಗಳನ್ನು ಕಿಟಲ್ಕೋಶದ 153ನೇ ಪುಟಕ್ಕೆ ತಂದು ನಿಲ್ಲಿಸಿ ಚಕಿತಗೊಳಿಸುತ್ತಾರೆ. ಅದರಿಂದಲೇ ರಚನೆಯಿಂದ ವಿಸರ್ಜನೆಯಲ್ಲಿ ದೇವರನ್ನು ಮೂರ್ತಿಯ ರೂಪದಲ್ಲಿ ಕಾಣದೆ ಚೈತನ್ಯ ರೂಪದಲ್ಲಿ ಕಾಣಬೇಕು ಎಂದು ಪರಿಭಾವಿಸುವುದು ಎಂಬ ಸಂಗತಿಯನ್ನು ತಮ್ಮದೇ ಆದ ಪರಿಭಾಷೆಯಲ್ಲಿ ನಿರೂಪಿಸಿದ್ದಾರೆ. ಇಂದಿನ ಈ ದುರಿತ ಕಾಲದಲ್ಲಿ ಅಥವಾ ದುರ್ಬಲದ ಕಾಲದಲ್ಲಿ ಆತ್ಮವೆಂಬುದು ಪೂರ್ವಜರು ಅರ್ಥೈಸಿಕೊಂಡು ಬಂದಿರುವ ಆತ್ಮಕ್ಕೆ ನಿಜವಾದ ಅರ್ಥ ಇಲ್ಲಿ ಇಲ್ಲ. ಆತ್ಮಸಾಕ್ಷಿ, ಆತ್ಮಸತ್ವ, ಆತ್ಮಾಭಿಮಾನ, ಆತ್ಮಗೌರವ ಎಂಬ ಶಬ್ದಗಳಿಗೆ ಅರ್ಥಹೀನ ಅರ್ಥವಿದೆ. ಆತ್ಮವೆಂಬ ಶಬ್ದ ಅಸ್ತಿತ್ವವನ್ನು ಇಟ್ಟುಕೊಂಡು ಯಾರೂ ಬದುಕುತ್ತಿಲ್ಲ. ಕೇವಲ ಆತ್ಮವನ್ನು ಕಪಟಗೊಳಿಸಿ ವಂಚಿಸಿಕೊಂಡು ಇಂದಿನ ಮನುಜ ಬದುಕುತ್ತಿದೆ ಎಂದರ್ಥ. ಇಂದಿನ ಮನುಜ ಕುಲ ಬದುಕುತ್ತಿದೆ ಎಂದರ್ಥ. ಆಮೇಲೆ ರಚನೆಯಿಂದ ವಿಸರ್ಜನೆಗೆ ಕವಿತೆಯ ಆಶಯವೇನು ಅಂತಂದರೆ, ರಚನೆಯೂ ಮನುಷ್ಯನಿಂದಲೇ, ವಿಸರ್ಜನೆಯೂ ಮನುಷ್ಯನಿಂದಲೇ. ಇಲ್ಲಿ ರಚನೆ ಎಂದರೆ ನಿರ್ಮಾಣ, ವಿಸರ್ಜನೆ ಎಂದರೆ ನಾಶವಾಗುವುದು. ಉದಾಹರಣೆಗೆ, ಗಣೇಶನನ್ನು ರಚನೆ ಮಾಡಿದ ಮನುಷ್ಯನು ಕೊನೆಗೆ ಅವನೇ ನಾಶ ಮಾಡುತ್ತಾನೆ. ಗೊಮ್ಮಟನಂತಹ ಮೂರ್ತಿ ಮಾಡಲು ಮನುಷ್ಯ ತಾನು ಸಮರ್ಥನಲ್ಲ. ಎಂತಹ ಕಲ್ಲುಗಳನ್ನು ಕೊಟ್ಟರೂ ಅವು ರಚನೆಗೆ ವ್ಯರ್ಥ. ಮೃದು ಕಠಿಣ ಕಲ್ಲುಗಳನ್ನು ಕೊಟ್ಟರೂ ಅದು ವ್ಯರ್ಥ. ಮನುಷ್ಯನು ತಾನು ಸಮರ್ಥಿಸಿಕೊಂಡ ಹಾಲ್ಗಲ್ಲುಗಳಿಂದ ಗುಮ್ಮಟನಂಥ ಮೂರ್ತಿಯನ್ನಾದರೂ ಮಾಡಲಿಕ್ಕೆ ಆಗದಿದ್ದರೂ ಮಕ್ಕಳಿಗೆ ಆಟಿಕೆಯ ಗೊಂಬೆಗಳಂತೆ ಹನುಮ, ರಾಮ, ಸೀತೆ ಮೂರ್ತಿಗಳನ್ನು ಮಾಡಿ ಆದನು ಕೃತಾರ್ಥ. ಆದರೆ ಬೊಂಬೆಯ ರೂಪದ ಈ ದೇವರ ಗೊಂಬೆಗಳು ಮಕ್ಕಳ ಕೈಯಲ್ಲಿ 3 ದಿನಗಳಲ್ಲಿ ಪುಡಿಪುಡಿಯಾದವು. ಎಲ್ಲ ಗೊಂಬೆಗಳು ಮಕ್ಕಳು ಅವುಗಳನ್ನು ನೀರಿನಲ್ಲಿ, ಕೆಸರಿನಲ್ಲಿ, ಮಣ್ಣಿನಲ್ಲಿ ಅದ್ದಿದವು, ಗುದ್ದಿದವು, ಹೊಡೆಯುವವು, ಅವುಗಳಿಗೆ ಅಲಂಕಾರ ಮಾಡುವವು, ಮತ್ತೆ ಅವುಗಳನ್ನು ರಂಬೆ, ಮೇನಕೆ, ಊರ್ವಶಿಯರನ್ನಾಗಿ ಮಾಡುವವು. ಇದು ಮಾನವ ದೇವರ ರಚನೆ, ಅದು ಮಾನವನಿಂದಲೇ ವಿಸರ್ಜನೆ ಅನ್ನುವುದು ಇಲ್ಲಿ ಮುಖ್ಯವಾಗಿರುವಂಥದ್ದು. ಆಮೇಲೆ 9ನೇ ಗದ್ಯ ದೋಸೆ ಎನ್ನುವಂಥದ್ದು. ಇಲ್ಲಿ ವಿ ಸೀತಾರಾಮಯ್ಯನವರು ಬರೆದ ದೋಸೆ ಅನ್ನುವಂಥದ್ದು ಹಾಸ್ಯ ಪ್ರಜ್ಞೆ. ವಿ ಸೀತಾರಾಮಯ್ಯನವರು ಅವರ ಜನ್ಮಸ್ಥಳ ಯಾವುದು
ಬೆಂಗಳೂರು ಜಿಲ್ಲೆಯ ಬೂದಿಗೆರೆ ಗ್ರಾಮದಲ್ಲಿ ಅವರು ಜನಿಸಿದರು. ವಿ ಸಿ ಅವರ ಪಂಪಯಾತ್ರೆ ಯಾವ ಸಾಹಿತ್ಯ ಪ್ರಕಾರದ ಕೃತಿಯಾಗಿದೆ? ಇದು ಅವರ ಗದ್ಯ ಕೃತಿಯಾಗಿದೆ. ಬೊಂಬಾಯಿ ಭವನ ಯಾವಾಗ ಪ್ರಾರಂಭವಾಯಿತು? 1915ರಲ್ಲಿ ಬೊಂಬಾಯಿ ಆನಂದ ಭವನ ಪ್ರಾರಂಭವಾಯಿತು. ದೋಸೆ ಹೇಗಿದ್ದಾಗ ಬಾಯಿಯು ಚಕ್ಕೋಟವಾಗುವುದು? ದೋಸೆಯನ್ನು ಮೃದುವಾಗಿ, ಬಿಸಿಯಾಗಿ, ಸವಿಯಾಗಿ ತಿಂದಾಗ ಬಾಯಿ ಚೊಕ್ಕಟ್ಟಾಗುವುದು. ವಿ ಸಿ ಎಂದೇ ಇಲ್ಲಿ ವಿ ಸಿ ಅವರ ಕುರಿತಾಗಿ ಟಿಪ್ಪಣಿ ಇದೆ. ವಿ ಸಿ ಎಂದೇ ಖ್ಯಾತರಾಗಿರುವ ವಿ ಸೀತಾರಾಮಯ್ಯನವರು ಬೆಂಗಳೂರು ಜಿಲ್ಲೆಯ ಬೂದಿಗೆರೆ ಎಂಬ ಗ್ರಾಮದಲ್ಲಿ ಜನಿಸಿದರು. ತಂದೆ ವೆಂಕಟರಾಮಯ್ಯ, ತಾಯಿ ದೊಡ್ಡ ವೆಂಕಟಮ್ಮ. ಜನನವಾದದ್ದು 1899ರಲ್ಲಿ, ಮರಣವಾದದ್ದು 1983ರಲ್ಲಿ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಮುಗಿಸಿ ಪ್ರಾಧ್ಯಾಪಕರಾಗಿ, ಕವಿಯಾಗಿ, ಆಡಳಿತಗಾರರಾಗಿ ಹಲವು ಸೇವೆಗಳನ್ನು ಸಲ್ಲಿಸಿದ್ದಾರೆ. ಪ್ರಮುಖ ಕೃತಿಗಳೆಂದರೆ ಅವರ ಕವನ ಸಂಕಲನಗಳು, ದೀಪಗಳು, ಗೀತಗಳು, ನೆಳಲು, ಬೆಳಕು, ಇತ್ಯಾದಿ ನಾಟಕಗಳು, ಬೆಳದಿಂಗಳು, ಸೀಕರಣೆ ಇತ್ಯಾದಿಗಳು. ಗದ್ಯ ಕೃತಿಗಳು ಆಗ್ರಹ, ಪಂಪಯಾತ್ರೆ, ಹಣ ಪ್ರಪಂಚ. ವಿ ಸಿ ಅವರ ಕುರಿತಾಗಿ ಇಷ್ಟು ಅವರ ಕೃತಿಗಳನ್ನು ನೋಡಿದ್ದೇವೆ. ಮುಂದೆ ದೀರ್ಘ ಉತ್ತರ ಹೇಗಿದೆ? ದೋಸೆಯ ವೈವಿಧ್ಯತೆಯನ್ನು ವಿ ಸಿ ಅವರ ಪ್ರಬಂಧದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ಇದೆ. ದೋಸೆಗಳಲ್ಲಿ 3 ಬಗೆಗಳೆಂದರೆ ಸಾಮಾನ್ಯವಾಗಿ ಅವುಗಳ ಹೆಸರು ಸಾದಾ ದೋಸೆ, ತುಪ್ಪದ ದೋಸೆ, ಮಸಾಲೆ ದೋಸೆ. ಈ 3 ಬಗೆಗಳು ದೋಸೆಗಳೇ. ಒಂದೇ ಪದಾರ್ಥದ ರೂಪಾಂತರಗಳು, ವಿಶೇಷಗಳು. ಅದರ ಗೌರವ ಅದಕ್ಕೆ ಸಲ್ಲುತ್ತದೆ. ಒಂದರ ಪ್ರಿಯರಿಗೆ ಇನ್ನೊಂದು ಹಿಡಿಸದು, ಕೆಲವು ವೇಳೆ ಹಿಡಿಸದು. ಅದರಲ್ಲಿ ವೀರಪಂಥಗಳು ಉಂಟು. ದೋಸೆ ಅಂಗಡಿಗಳು ಹುಟ್ಟಿದಾಗಿನಿಂದ ಈ 3 ಪ್ರಕಾರದ ದೋಸೆಗಳು ಹೆಸರಾದುದುವೆ. ಆದರೂ ಸಾದಾ ದೋಸೆಯನ್ನು ಕಂಡರೆ ಅಂಗಡಿಯವನಿಗೆ ಅಷ್ಟು ಗೌರವವಿಲ್ಲ, ತನ್ನ ಪದಾರ್ಥಗಳಲ್ಲಿಯೂ ಗೌರವವಿಲ್ಲ. ಅದನ್ನು ಬಯಸುವವನ ಮೇಲಿನ ವಿಶ್ವಾಸವು ಅಷ್ಟಕ್ಕಷ್ಟೇ. ಆದರೆ ತನ್ನ ಗಿರಾಕಿಗಳ ರುಚಿಯು ಇನ್ನಷ್ಟು ಹಾಗಿದ್ದರೆ ಅಂಗಡಿಯವನು ಗಿರಾಕಿಗಳನ್ನು ಏಕೆ ಕಳೆದುಕೊಳ್ಳುತ್ತಾನೆ? ಇಷ್ಟವನ್ನು ಈಡೇರಿಸಬೇಕಾದದ್ದು ಅವನ ಕರ್ತವ್ಯ. ಆದರೆ ಈ 3 ದೋಸೆಗಿಂತ ಸಾದಾ ದೋಸೆಗೆ ಕೆಲಸ ಜಾಸ್ತಿ, ಖರ್ಚು ಹೆಚ್ಚು, ಆದರೆ ಸಂಪಾದನೆ ಕಡಿಮೆ. ಆದ್ದರಿಂದ ಅಂಗಡಿಯವನಿಗೆ ಆ ದೋಸೆಯ ಮೇಲೆ ಪಕ್ಷಪಾತ ಉಂಟು. ಅದರ ನಡುವೆ ಸೆಟ್ ದೋಸೆ ಎಂಬ ವೈವಿಧ್ಯತೆಯೂ ಉಂಟು. ಅಂಥ ಕಡೆ ಸೆಟ್ಗೆ 2-3 ಮನೆ ಹಾಕಿ ದೋಸೆಯ ಗಾತ್ರ ಚಿಕ್ಕದು ಮಾಡಿ ಸಾದಾ ದೋಸೆಯಂತೆ ಒಂದರ ಮೇಲೆ ಒಂದನ್ನು ಜೋಡಿಸಿ ಕೊಡುವುದು ಕೂಡ ಚಾಲ್ತಿಯಲ್ಲಿ ಉಂಟು. ಇನ್ನೊಂದು ದೋಸೆಯ ಬಗ್ಗೆ ಹೇಳಬೇಕೆಂದರೆ ಅದು ಮಸಾಲೆ ದೋಸೆ. ಅದರಲ್ಲಿಯೂ 2 ಪಂಗಡಗಳು ಉಂಟು. ಸ್ಪೆಷಲ್ ಭಾಗವನ್ನು ಬಿಟ್ಟು ಬಂದ ಬೆಣ್ಣೆಯದು, ಇನ್ನೊಂದು ತುಪ್ಪದು. ದೋಸೆಗೆ ಯಾವ ಮಸಾಲೆ ಮೇಲೆ ಬೀಳುವುದೋ ಯಾವುದಾದರೂ ಬೀಳಲಿ, ದೋಸೆ ಹಾಕಿ ತಿಪ್ಪಿ ತುಪ್ಪ, ಬೆಣ್ಣೆ, ಚಟ್ನಿ, ಪಲ್ಯ, ಸಾಗು ಹಾಕಿ ಇನ್ನಷ್ಟು ಬೆಣ್ಣೆಯನ್ನು, ತುಪ್ಪವನ್ನು ಮೇಲೆ ಹುಯ್ದು ಕಾವಲಿಯ ಮೇಲೆ ಹದವಾದ ಕೂಡಲೇ ಸರಿಯಾಗಿ ಮಡಿಚಿ ಮೊಗಚುವ ಕೈಯಿಂದ ಪ್ಲೇಟಿಗೋ ಎಲೆಗೋ ಹಾಕಿ ನಿಮ್ಮ ಕೈಗೆ ತಂದುಕೊಟ್ಟರೆ ಕಾವಲಿಯ ಮೇಲೆ ಬಡಿದ ಮೊಗವಚ್ಚು ಕೈಯ ನಾದದಿಂದಲೇ ನೆಟ್ಟಗಾದ ಕಿವಿ ಹುರುಪುಗೊಳ್ಳುತ್ತದೆ. ಆ ಸ್ಥಿತಿಯ ದೃಶ್ಯ ಸೊಗಸು. 1915ರಲ್ಲಿ ಬೊಂಬಾಯಿಯ ಆನಂದ ಭವನದವರು ಅಂಗಡಿಯವನು ಇಟ್ಟಾಗಿನಿಂದ 1915ರಲ್ಲಿ ಬೊಂಬಾಯಿಯ ಆನಂದ ಭವನದವರು ಅಂಗಡಿಯನ್ನು ಇಟ್ಟಾಗಿನಿಂದ ಅಗಲವಾದ ವಿಜಾತೀಯವಾದ ಒಂದು ಬಗೆಯ ರವೆ ದೋಸೆ ಒಂದು ಪದಾರ್ಥವಾಯಿತಾದರೂ ದೋಸೆ ಎಂದರೆ ಎಂದಿಗೂ ಅಕ್ಕಿಯದೇ ದೋಸೆ. ಹುದುಗು ಇನ್ನಾವುದೇ ಬೀಳಲಿ, ಹದಿನಾರಾಣೆಯ ಹುದುಗೆಂದರೆ ಉದ್ದಿನದೇ ಹುದುಗು. ಸಾಚ ಸಾಮಾನಿಗೆ ಬೆರಕೆ ಸೇರದು, ಮೈದಾ ಸೇರಲಿ, ಗೋಧಿ ಹಿಟ್ಟು ಬೆರೆಸಲಿ, ಅಕ್ಕಿಯದೇ ಸಿಹಿ ಅಕ್ಕಿ ಮನೆಯಲ್ಲಿ ಹುದುಗಿ ಕುದು ಪಲ್ಲಕ್ಕಿ ಹೋಟೆಲಲ್ಲಿ ಮೂಲಧಾತು ಹಿಟ್ಟನ್ನು ಬೆರೆಸುವ ಗೋಟಾವನೆ ಯಂತ್ರ ನಮಗೆ ಒಪ್ಪದು. ಇನ್ನು ಮುಂದೆ ಬರುವ ಲಂಕೇಶರ ಬಹುಶಿಸ್ತಿನ ಅರಿವು ಅನ್ನುವಂಥ ಘಟಕ 4ರಲ್ಲಿ ಬರುವಂಥದ್ದು. ಅಧ್ಯಾಯ 10 ಲಂಕೇಶರ ಕ್ರಾಂತಿ ವಿಮರ್ಶೆಯ ಮುಖ್ಯ ನೆಲೆಗಳು.
ಇಲ್ಲಿ ಚಿಕ್ಕಮಗಳೂರು ಗಣೇಶ್ ಅವರು ಬರೆದ ವಿಮರ್ಶಾ ಕೃತಿ ಇದು. ಲಂಕೇಶ್ ಅವರ ಸಂಕ್ರಾಂತಿ ಎಂಬ ನಾಟಕವನ್ನು ಇಲ್ಲಿ ವಿಮರ್ಶೆಯಾಗಿ ಕೊಟ್ಟಿರುವವರು ಚಿಕ್ಕಮಗಳೂರು ಗಣೇಶ್ ಅವರು. ಇಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ನೋಡೋಣ. ಸಂಕ್ರಾಂತಿ ನಾಟಕದ ಕರ್ತೃ ಯಾರು ಅಂತ ಇದೆ. ಪಿ ಲಂಕೇಶ್ ಅವರು ಸಂಕ್ರಾಂತಿ ನಾಟಕದ ಕರ್ತರಾಗಿದ್ದಾರೆ. ಲಂಕೇಶ್ ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿ ಯಾವುದು? ಕಲ್ಲು ಕರಗುವ ಸಮಯ. ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆಯಿತು. ಸಂಕ್ರಾಂತಿ ನಾಟಕದ ಕಥಾವಸ್ತು ಯಾವುದು? 12ನೇ ಶತಮಾನದ ಬಸವಣ್ಣನವರ ಸಾಮಾಜಿಕ ಕ್ರಾಂತಿಯನ್ನು ಆಧರಿಸಿದ ಕೃತಿಯಾಗಿದೆ. ವರ್ಣಸಂಕರ ಎಂದರೇನು? ವರ್ಣಸಂಕರದ ಅರ್ಥ ಮತಾಂತರ ಇಲ್ಲವೇ ಮತಧರ್ಮಗಳ ಬೆರಕೆ. ಪಿ ಲಂಕೇಶ್ ಅವರ ಕುರಿತಾದ ಟಿಪ್ಪಣಿ ಇದೆ. ಪಿ ಲಂಕೇಶ್ ಅವರು ಕನ್ನಡ ಸಾಹಿತ್ಯದ ಪ್ರಮುಖ ನಾಟಕಕಾರರಲ್ಲಿ ಒಬ್ಬರು. ಇವರು ನವ್ಯ ಸಾಹಿತ್ಯ ಪರಂಪರೆಯ ಲೇಖಕರಾಗಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರು ಆಗಿದ್ದ ಇವರು ತಮ್ಮ ಅಧ್ಯಾಪಕ ವೃತ್ತಿಗೆ ರಾಜೀನಾಮೆ ನೀಡಿ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟರು. 1980ರಲ್ಲಿ ಲಂಕೇಶ್ ಪತ್ರಿಕೆ ಎಂಬ ವಾರಪತ್ರಿಕೆಯನ್ನು ಪ್ರಾರಂಭಿಸಿದರು. ಅಲ್ಲದೆ ತಮ್ಮ ಈ ಪತ್ರಿಕೆಯಲ್ಲಿ ಟೀಕೆ ಟಿಪ್ಪಣಿ ಎಂಬ ಹೆಸರಿನಲ್ಲಿ ಅಂಕಣವನ್ನು ಬರಿತಾ ಇದ್ದರು. ಇವರು ಬರೆದ ಪ್ರಮುಖವಾದ ಕೃತಿಗಳೆಂದರೆ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ, ಕಲ್ಲು ಕರಗುವ ಸಮಯ, ಬಿರುಕು, ಮುಸ್ಸಂಜೆಯ ಕಥಾ ಪ್ರಸಂಗ, ಅಕ್ಕ, ಸಂಕ್ರಾಂತಿ, ಗುಣಮುಖ ಎಂಬ ಕೃತಿಗಳನ್ನು ರಚನೆ ಮಾಡ್ತಾರೆ. ಹಾಗಾದರೆ ಲಂಕೇಶ್ ಸಂಕ್ರಾಂತಿ ನಾಟಕದ ಆಶಯಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂಬುದನ್ನು ಹೇಗೆ ವಿಶ್ಲೇಷಿಸಿರಿ ಅಂತ ಇದೆ. ಲಂಕೇಶ್ ಅವರ ಈ ನಾಟಕದಲ್ಲಿ ಯಾಜಮಾನ್ಯವು ಇಂದು ಪ್ರಸ್ತುತ, ಇಂದಿಗೂ ಅಂದಿಗೂ ಅದು ಎರಡು ರೀತಿಯಲ್ಲಿ ಸಾಗುತ್ತಲೇ ಬಂದಿದೆ. ಒಂದು ಪುರೋಹಿತಶಾಹಿ ಧಾರ್ಮಿಕ ಯಾಜಮಾನ್ಯ. ಈಗಾಗಲೇ ಪ್ರಸ್ತಾಪಿಸಿದಂತೆ ವೈದಿಕ ಸಮೂಹವು ತಮ್ಮ ಸನಾತನ ವರ್ಣಾಶ್ರಮ ಧರ್ಮವನ್ನು ಮರುಸ್ಥಾಪಿಸುವ ಮೂಲಕ ಹಿಂದಿನ ಯಜಮಾನಿಕೆಯನ್ನು ಪಡೆಯಲು ಹವಣಿಸುತ್ತಿದೆ. ಅದರ ತಾರತಮ್ಯ ನೀತಿಯ ವಿರುದ್ಧ ಬಂಡೆದ್ದ ಶರಣರ ಸಮೂಹವನ್ನು ಶತ್ರುಗಳಾಗಿ ಕಲ್ಪಿಸಿಕೊಂಡಿದೆ. ಅವರ ಸಾಮಾಜಿಕ ಸಂಕ್ರಮಣದ ಉದ್ದೇಶದ ಕ್ರಾಂತಿಯನ್ನು ವಿಫಲಗೊಳಿಸಲು ನೆನಪುಗಳಿಗಾಗಿ ಹುಡುಕುತ್ತಿದೆ. ಇನ್ನು ಪ್ರಭುತ್ವಶಾಹಿ ರಾಜಕೀಯ ಯಾಜಮಾನ್ಯ ಪ್ರಭುತ್ವಕ್ಕೆ ತನ್ನದೇ ಆದ ಜವಾಬ್ದಾರಿಗಳು ಇರುತ್ತವೆ. ಜೊತೆಗೆ ಅದಕ್ಕೆ ತನ್ನ ಅಧಿಕಾರ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು ಬಹುದೊಡ್ಡ ಸವಾಲು. ಅದಕ್ಕಾಗಿಯೇ ಯಾವುದೇ ಅತಿಗೆ ಕೂಡ ಹೋಗಬಲ್ಲದು. ಚರಿತ್ರೆಯಲ್ಲಿ ಇದಕ್ಕೆ ಸಾಕಷ್ಟು ನಿದರ್ಶನಗಳಿವೆ. ತನ್ನ ರಾಜ್ಯದಲ್ಲಿ ಶರಣರ ಪ್ರತಿರೋಧ ಶಕ್ತಿ ಬೆಳೆಯುತ್ತಿರುವ ಅರಿವು ಬಿಜ್ಜಳನಿಗೆ ವೈದಿಕರು ಹಾಗೂ ಶರಣರ ನಡುವೆ ಆತ ಅತಿ ಅಡ್ಡ ಕತ್ತರಿಯಾಗಿ ಸಿಲುಕಿದ್ದಾನೆ. ಇಬ್ಬರ ಅಹವಾಲುಗಳು ಹಾಗೂ ಪ್ರತಿಭಟನೆಗಳಿಗೆ ಕಿವಿಗೊಡದೆ ಇಬ್ಬರನ್ನೂ ಸಂತೈಸಬೇಕು ಅಥವಾ ರಕ್ಷಿಸಬೇಕು ಅಥವಾ ಶಿಕ್ಷಿಸಬೇಕು. ಅದರ ಜೊತೆಯಲ್ಲಿಯೇ ಆತ ಯಾವುದು ತನ್ನ ಆಳ್ವಿಕೆಗೆ ಮಾರಕವಾಗುವುದು ಎಂಬುದನ್ನು ತಿಳಿದಿದ್ದಾನೆ, ಯಾವುದು ಪ್ರೇರಕವಾಗುವುದು ಎಂಬುದನ್ನು ತಿಳಿದಿದ್ದಾನೆ ಎಂಬುದರ ಲೆಕ್ಕಾಚಾರ ಮಾಡುತ್ತಿರಬೇಕು. ಶರಣರಿಗಿಂತ ವೈದಿಕರ ಜೊತೆಗೆ ನಿಂತರೆ ತನಗೆ ಲಾಭವೆಂಬುದು ಆತನಿಗೆ ಅರಿವಾಗಿದೆ. ಹಾಗಾಗಿ ಬಿಜ್ಜಳನು ಒಬ್ಬ ದ್ವಂದ್ವ ವ್ಯಕ್ತಿತ್ವದ ನಾಯಕನಾಗಿ, ನಾಟಕಕಾರನಾಗಿ ನಾಟಕದ ಉದ್ದಕ್ಕೂ ಬಿಂಬಿತನಾಗಿದ್ದಾನೆ. ನಾಟಕದಲ್ಲಿ ಬಸವಣ್ಣ ಬರುವ ಪೂರ್ವದಲ್ಲಿ ಹಾಗೂ ಬಂದ ನಂತರ ಆತನಾಡುವ ಮಾತುಗಳು ರಾಜಕೀಯ ದ್ವಿಮುಖ ವ್ಯಕ್ತಿತ್ವಕ್ಕೆ ಪುರಾವೆ ಒದಗಿಸುತ್ತವೆ. ಅವು ಪ್ರಬಲ ಜಾತಿಯ ಜನವರ್ಗದ ಮನಸ್ಸು ತೃಪ್ತಿಗೊಳಿಸಿ ರಾಜಶಾಹಿ ಉಳಿಸುವ ಇಂಗಿತವನ್ನು ಮಾಡುತ್ತವೆ. ತನ್ನ ಹತೋಟೆ ಮೀರಿ ಬೆಳೆಯುತ್ತಿರುವ ಬ್ರಾಹ್ಮಣ ಶೂದ್ರ ಸಮಸ್ಯೆಯ ಬಗ್ಗೆ ಮೈಪರಿಚಿಕೊಳ್ಳುವ ದೊರೆ ಇವರು ವೈದಿಕರ ಮುಂದೆ ಸನಾತನತೆಯನ್ನು, ಬಸವಣ್ಣನ ಎದುರು ಸಮಾನತೆಯನ್ನು, ಕ್ರಾಂತಿಯನ್ನು ಮೈ ದುಂಬಿದವನಂತೆ ಹೊಗಳುತ್ತಾನೆ. ಒಟ್ಟಿನಲ್ಲಿ ಬಿಜ್ಜಳನ ಮನಸ್ಸು ಈ ಅಧಿಕಾರ, ಹೆಣ್ಣು, ಸಂಪತ್ತಿನ ಭೋಗ ದ್ವಂದ್ವಗಳ ಸುತ್ತಲೇ ತಿರುಗುತ್ತದೆ. ಅದು ಇಂದಿನ ಆಧುನಿಕ ಸಿದ್ಧಾಂತವಾದಿಗಳಿಗೆ, ಸ್ವಾರ್ಥ ರಾಜಕಾರಣಿಗಳಿಗೆ ಉದಾಹರಣೆ. ಬಸವಣ್ಣನು ಬಿಜ್ಜಳನ ಜೊತೆಗಿನ ಸಂವಾದದಲ್ಲಿ ಈ ದ್ವಂದ್ವಗಳ ಪರಿಹರಿಸಿ ನೈತಿಕತೆಯ ಕಡೆಗೆ ಕರೆದೊಯ್ಯುವಂತೆ ಒಡನಾಟದಿಂದ ಬಸವಣ್ಣನವರ ಮಾತು ಅಸ್ಥಿರ. ಇಷ್ಟು ಇಲ್ಲಿ ಇರ್ತಕ್ಕಂಥ ಒಂದು ವಿಚಾರ. ಇನ್ನು ಕೊನೆಯದಾಗಿ ಕೌಶಲ್ಯ ಕನ್ನಡ ಘಟಕ 5ರಲ್ಲಿ ಬರುವ 10ನೆಯ ಉಪಘಟಕ. ಇಲ್ಲಿ ನಿಮ್ಮ ವ್ಯಾಕರಣಕ್ಕೆ ಅಥವಾ ಕೌಶಲ್ಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳಿವೆ. ನೋಡೋಣ. ಖಾಸಗಿ ಪತ್ರ ಎಂದರೇನು?
ಉತ್ತರ ಹೀಗಿದೆ: ತನ್ನ ವೈಯಕ್ತಿಕ ವಿಚಾರಗಳನ್ನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕಳಿಸುವ ಪತ್ರಗಳನ್ನು ಖಾಸಗಿ ಪತ್ರಗಳೆಂದು ಕರೆಯುವರು. ಇಲ್ಲಿ ಒಟ್ಟು 4 ವಿಧಗಳಿವೆ. ಆಮೇಲೆ ಸರಕಾರಿ ಪತ್ರದ ಅಂಗಗಳೆಷ್ಟು ಅಂತ ಇದೆ. ಸರ್ಕಾರಿ ಪತ್ರದ ಅಂಗಗಳು 6. ಪತ್ರಗಳಲ್ಲಿ ಎಷ್ಟು ವಿಧಗಳು? ಪತ್ರಗಳಲ್ಲಿ ಖಾಸಗಿ ಪತ್ರಗಳು, ಅರೆ ಸರ್ಕಾರಿ ಪತ್ರಗಳು, ಸರ್ಕಾರಿ ಪತ್ರಗಳು, ವ್ಯಾವಹಾರಿಕ ಪತ್ರಗಳು ಹಾಗೆ 4 ವಿಧಗಳಿವೆ. ಇಲ್ಲಿ ಪತ್ರದ ಯಾವುದಾದರೊಂದು ಮಾದರಿ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಇದೆ. ಅಸಿಸ್ಟೆಂಟ್ ಕಮಿಷನರ್ ಅವರು ಜಿಲ್ಲಾಧಿಕಾರಿ ಅವರಿಗೆ ಬರೆದ ಪತ್ರದ ಮಾದರಿಯನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ಒಂದು ಮಾದರಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಪತ್ರ ಸಂಖ್ಯೆ 1 ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅವರು ಯಾವ ರೀತಿಯಾಗಿ ಬರೀತಾರೆ ಅನ್ನೋದು: ಅಸಿಸ್ಟೆಂಟ್ ಕಮಿಷನರ್ ಅವರ ಕಚೇರಿ, ಚಿಕ್ಕೋಡಿ, ಉಪವಿಭಾಗ, ಚಿಕ್ಕೋಡಿ, ದಿನಾಂಕ 7/11/2025 ಇದೇ ದಿನಾಂಕವನ್ನು ಹಾಕಿದ್ದೇನೆ. ಅವರು ಬರೆದಿರುವುದು ಇವರಿಗೆ ಜಿಲ್ಲಾಧಿಕಾರಿಯವರು ಬೆಳಗಾವಿ ಇವರಿಗೆ ಬರೆದಿರುವಂಥದ್ದು. ಇಲ್ಲಿ ಸಂಬೋಧನೆ: ಮಾನ್ಯರೇ, ತಾವು ದಿನಾಂಕ 7/11/2025 ಬರೆದ ಕ್ರಮ ಸಂಖ್ಯೆ ಪತ್ರ 1 ಪತ್ರದ ಪ್ರಕಾರ ನಮ್ಮ ಕಚೇರಿಯ ಮೊದಲನೆಯ ದರ್ಜೆಯ ಗುಮಾಸ್ತರಾದ ಶ್ರೀ ನಾರಾಯಣ್ ಎಂ ಅವರ ಸೇವಾ ಪುಸ್ತಕವನ್ನು ತಮ್ಮ ಅವಗಾಹನೆಗೆ ಕಳುಹಿಸಿಕೊಟ್ಟಿರುತ್ತೇವೆ ಅನ್ನೋದು ಇಲ್ಲಿ ತಮ್ಮ ವಿಶ್ವಾಸಿ ಕೆಳಗಡೆ ಸಹಿ ಇದೆ. ಇಷ್ಟು ಮಾಹಿತಿ ನಿಮ್ಮ ಈ ಪತ್ರದ ಕುರಿತಾಗಿ. ಇಲ್ಲಿ ಚಟುವಟಿಕೆಗಳನ್ನು ಬರೀಬೇಕಾದರೆ ಯಾವ್ಯಾವ ಚಟುವಟಿಕೆಗಳನ್ನು ಬರೀಬೇಕು ಅಥವಾ ಯಾವ್ಯಾವ ಚಟುವಟಿಕೆಗಳನ್ನು ಸಿದ್ಧಪಡಿಸಬೇಕು ಅಥವಾ ಯಾವ್ಯಾವ ಅಸೈನ್ಮೆಂಟ್ಗಳನ್ನು ಬರೆಯಬಹುದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಪದ ಸಂಪತ್ತನ್ನು ಜೋಡಣೆ ಮಾಡಬಹುದು. ಪ್ರತಿ ಅಧ್ಯಾಯದ ಕನಿಷ್ಠ 10 ಕಠಿಣ ಪದಗಳು ಮತ್ತು ಅವುಗಳ ಅರ್ಥ ಬರೆದು ಸ್ಪಷ್ಟವಾಗಿ ಉಚ್ಚಾರಣೆ ರೂಢಿಸುವುದು. ಇದನ್ನಾದರೂ ಕೂಡ ಮಾಡಿ. ಅಥವಾ ಪಠ್ಯಾಧಾರಿತ ಚರ್ಚೆಗಳು, ಪಠ್ಯದ ವಸ್ತು, ವಿಷಯ ಹಾಗೂ ಆಶಯಗಳ ಪ್ರಸ್ತುತತೆಯನ್ನು ಕುರಿತು ಚರ್ಚಾಕೂಟ ಏರ್ಪಡಿಸುವುದು. ಇದು ಕೂಡ ಇದೆ. ಇನ್ನು ಓದು: ಆಯ್ದ ಪಠ್ಯಭಾಗವನ್ನು ಸರದಿಯಂತೆ ಎಲ್ಲ ವಿದ್ಯಾರ್ಥಿಗಳಿಂದ ಬಾಯಿದೆರೆದು ಓದಿ ಅಭ್ಯಾಸ ಮಾಡಿಸಬಹುದು. ಅಥವಾ ಭಾಷಣ, ಪಠ್ಯದ ವಿಷಯದ ಹಾಗೂ ಸಮಕಾಲೀನ ನಾಡು ನುಡಿ ಹಾಗೂ ಸಾಹಿತ್ಯ ಸಂಗತಿಗಳ ಕುರಿತು ಭಾಷಣ ಸಿದ್ಧತೆ ಮಾಡಿಕೊಂಡು ಮಂಡಿಸಲು ಪ್ರೇರೇಪಿಸುವುದು. ಅಥವಾ ಗುಂಪು ಚರ್ಚೆ ಇದೆ. ಪಠ್ಯ ಹಾಗೂ ಪಠ್ಯೇತರ ಮಹತ್ವದ ವಿಷಯಗಳ ಕುರಿತು ಗುಂಪು ಚರ್ಚೆಯನ್ನಾದರೂ ಕೂಡ ವಿದ್ಯಾರ್ಥಿಗಳು ನಿಮ್ಮ ಅಸೈನ್ಮೆಂಟ್ಗೆ ಇಟ್ಟಿರ್ತಕ್ಕಂಥದ್ದು ಇದು ವಿಷಯ. ಇಷ್ಟು ವಿಷಯದಲ್ಲಿ ನೀವು ಅಸೈನ್ಮೆಂಟ್ಗಳನ್ನು ಬರೀಬಹುದು. ಇಲ್ಲಿ ಮುಖ್ಯವಾಗಿ ಇಷ್ಟು ಮಾಹಿತಿ. ಮುಂದಿನ ತರಗತಿಯಲ್ಲಿ ಮತ್ತೆ ಈ BA ಪ್ರಥಮ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪುಸ್ತಕಕ್ಕೆ ಸಂಬಂಧಿಸಿದ ಗದ್ಯ ಪದ್ಯಗಳ ನೋಟ್ಸನ್ನು ಚರ್ಚೆ ಮಾಡಿ ಕಳಿಸ್ತಾ ಇದ್ದೇನೆ. ಇದರ ಉಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಿ. ಇಷ್ಟು ಆಲಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಇಂತಿ BGS ಸ್ಪರ್ಧಾ ಅಕಾಡೆಮಿ. ಥ್ಯಾಂಕ್ ಯು.